ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಸೊ ಇದು ಸದಾಪುಷ್ಪ ಹೂ ಅಂತ ಹೇಳ್ತಾರೆ. 2 ಕಲರ್ ಮಾತ್ರ ಇದೆ ನನ್ನ ಮನೆಯಲ್ಲಿ. ಇವತ್ತಿನ ವಿಡಿಯೋದಲ್ಲಿ ನಾವು ಸಿಗಡಿ ಅಂದರೆ ಎಟ್ಟಿಯನ್ನು ಹೇಗೆ ಚಿಲ್ಲಿ ಟೈಪ್ ಮಾಡೋಣ ಅಂತ ನೋಡೋಣ ಬನ್ನಿ. ಇಲ್ಲಿ ನನ್ನ ಹಸ್ಬೆಂಡ್ ಮಧ್ಯಾಹ್ನ ಮಾವಿನ ಹಣ್ಣು ತಂದಿದ್ದರು. ಮಾವಿನ ಹಣ್ಣು ಇವಾಗ ಒಳ್ಳೆ ಬರೋದಿಲ್ಲ, ಇದು ನಾರ್ಮಲ್ ಟೇಸ್ಟ್ ಇರೋದಿಲ್ಲ. ಇದು ಕಾಯನ್ನು ಹಣ್ಣು ಮಾಡಿಸಿರ್ತಾರೆ, ಏನು ಕೆಮಿಕಲ್ ಹಾಕಿ ಅನಿಸೋದು. ಆದರೂ ತಿಂದ್ವಿ ಅದನ್ನು. ಇಲ್ಲಿ ನಾನು 2 ಟೊಮೆಟೊ, 2 ಈರುಳ್ಳಿ, ಕೊತ್ತಂಬರಿ ಸೊಪ್ಪು, 3 ಕಾಯಿ ಮೆಣಸು ಮತ್ತು ಸಾಸ್, ರೆಡ್ ಚಿಲ್ಲಿ ಸಾಸ್ ಮತ್ತು ಸೋಯಾ ಸಾಸ್ ತೊಗೊಂಡಿದ್ದೇನೆ. ಚಿಲ್ಲಿ ಸಾಸ್, ಟೊಮೆಟೊ ಸಾಸ್ ಇರಲಿಲ್ಲ. ಸಿಗಡಿಯನ್ನು ಮೊದಲಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು, ಕಬಾಬ್ ಥರ. ಇದು ಆಲ್ರೆಡಿ ನಾನು ಕಬಾಬ್ ಮಸಾಲ ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೆ ಸಿಗಡಿಯನ್ನು. ಸೊ ನಾನಿವಾಗ ಒಂದೊಂದು ಎಣ್ಣೆಯಲ್ಲಿ ಬಿಡ್ತಾ ಇದ್ದೇನೆ. ಎಣ್ಣೆಯಲ್ಲಿ ಕಾಯಿಸಬೇಕು, ಕಬಾಬ್ ಟೈಪು, ಆ ರೀತಿ ಅಷ್ಟೇ. ಹಾಗೆ ಅದು ಎಣ್ಣೆಯಲ್ಲಿ ನಾವು ಹಾಕಿದ ತಕ್ಷಣ ಒಂದು ಸೆಕೆಂಡ್ 2 ಸೆಕೆಂಡ್ ಆದಮೇಲೆ ಒಂದು ಸಲ ಸ್ಪೂನಲ್ಲಿ ತಿರುಗಿಸ್ಬೇಕು. ಯಾಕಂತ ಹೇಳಿದ್ರೆ ಅದು ಅಡಿ ಹಿಡಿತದೆ, ಹಾಗೆ ಇಟ್ಕೊಂಡಿರುತ್ತೆ ಮಸಾಲೆ ಎಲ್ಲ. ಅದು ಹಾಗೆ ಅಲ್ಲೇ ಕಪ್ಪಾಗ್ತದೆ. ಅದಕ್ಕೋಸ್ಕರ ಒಂದು ಸಲ ಸ್ಪೂನ್ ಹಾಕಿ ಅದನ್ನು ಮಿಕ್ಸ್ ಮಾಡಬೇಕು. ಇಲ್ಲಿ ನಾನು ಸಿಗಡಿಯನ್ನು ತೆಗೆದು ಹಾಕಲು ಒಂದು ಪ್ಲೇಟಿಗೆ ಟಿಶ್ಯೂ ಪೇಪರ್ ಹಾಕಿ ರೆಡಿ ಮಾಡಿಟ್ಟಿದ್ದೇನೆ. ಸೊ ಎಣ್ಣೆ ಚೆಂದ ಮಾಡಿ ಸೋಸಿ ಆದ ನಂತರ ಅದರ ಪ್ಲೇಟಿಗೆ ಹಾಕಿದ್ರಾಯಿತು. ರೆಡಿಯಾಗಿದೆ ನೋಡಿ. ಇಲ್ಲಿ ಅದೇ ಆಗ ನಾನು ಏನು ತೋರಿಸಿದ್ದೇನೆ ಇಂಗ್ರೀಡಿಯೆಂಟ್ಸ್, ಅದನ್ನೆಲ್ಲ ನಾನು ಚೆಂದ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಒಂದು ಬಾಣಲೆ ಇಟ್ಕೊಂಡಿದ್ದೇನೆ. ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿದ್ದೇನೆ. ಎಣ್ಣೆ ಬಿಸಿ ಆದ ತಕ್ಷಣ ಅದಕ್ಕೆ ಸಾಸಿವೆಯನ್ನು ಹಾಕಿದ್ದೇನೆ. ನೆಕ್ಸ್ಟ್ ಸಾಸಿವೆ ಹೊಡಿತದಲ್ಲ, ಚಟಪಟ ಹೊಡೆದ ನಂತರ ಬೆಳ್ಳುಳ್ಳಿಯನ್ನು ಹಾಕಿದ್ರಾಯಿತು. ಬೆಳ್ಳುಳ್ಳಿದು ಸ್ವಲ್ಪ ಪರಿಮಳ ಹೋಗೋ ತನಕ ಈ ರೀತಿಯಾಗಿ ಮಿಕ್ಸ್ ಮಾಡಬೇಕು. ಅಲ್ಲಿ ಮತ್ತು ಸ್ವಲ್ಪ ಶುಂಠಿಯನ್ನು ಸೇರಿಸಿದ್ದೇನೆ ನಾನು, 1 ತುಂಡಿನಷ್ಟು. ಆಮೇಲೆ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಆಮೇಲೆ ಈರುಳ್ಳಿಯನ್ನು ಸೇರಿಸಿದ್ದೇನೆ ನಾನು. 2 ಈರುಳ್ಳಿ ಇತ್ತಲ್ಲ, ದೊಡ್ಡ ದೊಡ್ಡ ಈರುಳ್ಳಿ, ಅದನ್ನು ಕಟ್ ಮಾಡಿ ಸೇರಿಸಿದ್ದೇನೆ. ಈರುಳ್ಳಿದು ಸಹ ಅದರದ್ದು ಸ್ಮೆಲ್ ಇರುತ್ತೆ ಸ್ವಲ್ಪ, ಅದೆಲ್ಲ ಹೋಗೋ ತನಕ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿದರೆ ಆಯಿತು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಬೇಕು. ಉಪ್ಪು ಸೇರಿಸೋದ್ರಿಂದ ಈರುಳ್ಳಿ ಸಹ ಬೇಗನೆ ಬೇಯ್ತದೆ, ಅದಕ್ಕೋಸ್ಕರ ಉಪ್ಪನ್ನು ಸೇರಿಸ್ತಾ ಇದ್ದೇನೆ ನಾನು. ಮತ್ತು 3 ಕಾಯಿ ಮೆಣಸು ಕಟ್ ಮಾಡಿಟ್ಟಿದ್ದಲ್ಲ, ಖಾರಕ್ಕೆ ಅದನ್ನು ಸೇರಿಸ್ತೇನೆ. ಮತ್ತು ಟೊಮೆಟೊ ಹಣ್ಣನ್ನು ಸಹ ಸೇರಿಸಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಪ್ರತಿಯೊಂದು ಐಟಮ್ಸ್ ಹಾಕಿದ ತಕ್ಷಣ ನಾವು ಸ್ವಲ್ಪ ಮಿಕ್ಸ್ ಕೊಡಬೇಕು. ಇಲ್ಲಿ ನಾನು ಕೊತ್ತಂಬರಿ, ಜೀರಿಗೆ ಮತ್ತು ಅರಶಿನವನ್ನು ಮಿಕ್ಸ್ ಮಾಡಿರುವಂಥ ಪುಡಿ ರೆಡಿ ಮಾಡಿಟ್ಟಿದ್ದೆ. ಸೊ ಅದನ್ನು ಸ್ವಲ್ಪ ಸೇರಿಸ್ತಿದ್ದೇನೆ ಟೇಸ್ಟಿಗೆ. ನೆಕ್ಸ್ಟ್ ಸ್ವಲ್ಪ ಅರಶಿನ ಹಾಕ್ತಿದ್ದೇನೆ ನಾನು. ಅರಶಿನ ನಮಗೆ ಇಮ್ಯುನಿಟಿ ಪವರ್ ಜಾಸ್ತಿ ಮಾಡುತ್ತೆ ಅಂತ ಹೇಳ್ತಾರೆ. ಹಾಲಿಗೆಲ್ಲ ಅರಶಿನ ಹಾಕಿ ಕುಡಿದ್ರೆ ಒಳ್ಳೆಯದು ನೋಡಿ, ಅದಕ್ಕೋಸ್ಕರ ಸ್ವಲ್ಪ ತುಪ್ಪವನ್ನು ಹಾಕ್ತಿದ್ದೇನೆ, 1-2 ಸ್ಪೂನಿನಷ್ಟು. ಒಳ್ಳೆ ಒಂದು ಘಮ ಘಮ ಅಂತ ಪರಿಮಳ ಬರಲಿಕ್ಕೆ. ನೆಕ್ಸ್ಟ್ ಸಾಸ್ ಸೇರಿಸ್ತಿದ್ದೇನೆ. ರೆಡ್ ಚಿಲ್ಲಿ ಸಾಸ್ ಸೇರಿಸಿದೆ ನಾನು. ಸ್ವಲ್ಪ ಸೋಯಾ ಸಾಸ್ ತೋರಿಸಿದೆ. ಸೋಯಾ ತುಂಬ ಹುಳಿಯಾಗಿರೋದ್ರಿಂದ ಸ್ವಲ್ಪನೇ ಸೇರಿಸಿ ನೋಡಿಕೊಂಡು. ನೆಕ್ಸ್ಟ್ ನಾವು ಕರಿದಿರುವಂಥ ಎಟ್ಟಿಯನ್ನು ಸೇರಿಸ್ತಾ ಇದ್ದೇನೆ. ಸಿಗಡಿಯನ್ನು ಸೇರಿಸಿ ಮಿಕ್ಸ್ ಕೊಡ್ತಾ ಇದ್ದೇನೆ. ಇಲ್ಲಿಗೆ ರೆಡಿ ಆಯಿತು ನೋಡಿ. ಇಲ್ಲಿ ನಾನು ಕ್ಯಾಪ್ಸಿಕಮ್ ಇರಲಿಲ್ಲ, ಅದಕ್ಕೋಸ್ಕರ ಇಲ್ಲಿ ಕೊತ್ತಂಬರಿ ಸೊಪ್ಪು ಲಾಸ್ಟಿಗೆ ಒಂದು ಸಲ ಸೇರಿಸಿದ್ದೇನೆ ನಾನು. ಕೊತ್ತಂಬರಿ ಸೊಪ್ಪು ಸೇರಿಸಿದ ಮೇಲೆ ಸಹ ಒಂದು ಮಿಕ್ಸ್ ಕೊಡಬೇಕು. ಸೊ ರೆಡಿಯಾಗಿದೆ ನೋಡು, ಸಿಗಡಿ ಚಿಲ್ಲಿ ರೆಡಿಯಾಗಿದೆ. ಹಾಗೆಯೇ ನಾನು ರಾತ್ರಿ ಊಟಕ್ಕೆ ಮೀನು ಫ್ರೈ ಸಹ ಮಾಡಿದೆ, 3 ಪೀಸ್ ಮಾಡಿದ್ದೆ. ಸೊ ನನಗೆ, ಗಂಡನಿಗೆ, ಮಗುವಿಗೆ ಅಂತ. ನೆಕ್ಸ್ಟ್ 3 ಜನರಿಗೆ ಸರ್ವ್ ಮಾಡಿದ್ದೇನೆ. ಇಷ್ಟೇ ಫ್ರೆಂಡ್ಸ್, ಎಷ್ಟು ಸುಲಭ ನೋಡಿ ಸಿಗಡಿ ಚಿಲ್ಲಿ, ಇಷ್ಟೇ. ಥ್ಯಾಂಕ್ ಯು, ಬಾಯ್ ಬಾಯ್, ಟೇಕ್ ಕೇರ್.